ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ಈ ದಿನದ ಸುದ್ದಿಗೋಷ್ಠಿಯ ಪ್ರಮುಖ ಅಂಶ ಏನು, ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 8 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಏಪ್ರಿಲ್ 4ರಿಂದ ಸ್ಥಗಿತಗೊಳಿಸಿದ್ದಾರೆ. ಅದು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ 17/2/2024 ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಯುಪಿಯಲ್ಲಿ ಶಾಸ್ತ್ರಿನಗರದ ಮಿರತ್ ಇಬ್ಬರು ಗ್ರಾಹಕರ ನಡುವೆ ಒಂದು ಸಂಘರ್ಷದ ಒಂದು ಆದೇಶವನ್ನ ಇಡೀ ರಾಜ್ಯದ ಇಂಡಿಯಾದ ಎಲ್ಲಾ ರಾಜ್ಯಗಳಿಗೆ ಅನ್ವಯಿಸುವಂಗೆ ಒಂದು ಸುತ್ತೋಲೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನಮ್ಮ KERC ಅವರು 13/3/2025 ಜಾರಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಬೆಸ್ಕಾಂ 4/4/2025 ಜಾರಿ ಮಾಡಿದೆ. ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳು ಜಾರಿ ಮಾಡಿಲ್ಲ. ಅಂದ್ರೆ ಯಾವುದೇ ಪ್ಲಾನ್ ವೈಲೇಷನ್ ಆಗಿದ್ರೆ, ಹಾಗೆ ವಾಸ ದೃಢೀಕರಣ ಪತ್ರವನ್ನ ಕೊಟ್ಟಂತ ಕಟ್ಟಡಗಳಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅಂತ ಆದೇಶವನ್ನ ಮಾಡಿದೆ. ಅದು ವಿದ್ಯುತ್ ಶಕ್ತಿ ಇರ್ಬೋದು, ಕರೆಂಟ್ ಇರ್ಬೋದು, GST ನಂಬರ್ ಇರ್ಬೋದು, ಬ್ಯಾಂಕ್ ಲೋನ್ ಎಲ್ಲರಿಗೂ ಅನ್ವಯಿಸುವ ರೀತಿಯಾದೊಂದು ಸಬ್ ರಿಜಿಸ್ಟರ್ ಸಹ ಯಾವುದೇ ಸಬ್ ರಿಜಿಸ್ಟರ್ಗಳಲ್ಲಿ ರಿಜಿಸ್ಟರ್ ಹಾಕಬಹುದು. ವಾಸ ದೃಢೀಕರಣ ಪತ್ರ ಇಲ್ಲ ಅಂದ್ರೆ ಬ್ಯಾಂಕಲ್ಲೂ ಲೋನ್ಗಳನ್ನ ಕೊಡಬಾರ್ದು ಅಂತ ಒಂದು ಆದೇಶವನ್ನ ಮಾಡಿದೆ. ಆ ಸುಪ್ರೀಂ ಕೋರ್ಟ್ ಆದೇಶ ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳು ಜಾರಿ ಮಾಡಿಲ್ಲ. ನಾವು ಅದರ ಸಂಬಂಧವಾಗಿ ಸುಮಾರು 7-8 ರಾಜ್ಯಗಳಿಗೆ ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿ ಏನೇನು ಆದೇಶಗಳಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅಲ್ಲಿ ಅಧಿಕಾರಿಗಳು ಆದೇಶವನ್ನ ತಂದು ನಾವೊಂದು ಬುಕ್ಲೆಟ್ ಅನ್ನ ರೆಡಿ ಮಾಡಿದ್ವಿ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ. ಇದಾದ ನಂತರ ಜಾರಿಯಾದ ನಂತರ ನಾವು ಮಾನ್ಯ ಇಂಧನ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, DCM ಸಾಹೇಬರು ಇಂಧನ ಇಲಾಖೆಗೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ದೀವಿ. ಹಾಗೆ ಫ್ರೀಡಂ ಪಾರ್ಕ್ ಅಲ್ಲೂ 17/3/2024 ಒಂದು ಬೃಹತ್ ಸ್ಟ್ರೈಕ್ ಅನ್ನು ಮಾಡಿದ್ವಿ, ವಿವಿಧ ಬೇಡಿಕೆಗಳನ್ನ ಇಟ್ಟು. ಹಾಗೆ ಅದರಲ್ಲಿ ಈ OCನೂ ಸಹ ನಾವು ಸೇರಿಸಿದ್ದು. ನಾವು ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಧಿಕ್ಕರಿಸ್ತಾ ಇಲ್ಲ ಅಥವಾ ಅದನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಆದ್ರೆ 4/4/2025 ಇವರು ಏನು ಆದೇಶವನ್ನ ಜಾರಿ ಮಾಡಿದ್ರು, ಅದೇ 3/4/2025 ಅದ್ರ ಹಿಂದೆ ಒಂದು ಆದೇಶ ಇತ್ತು. ಏನು ನಮ್ಮ KERC ಅಂತ ಇದೆ, ಇಲ್ಲಿ ವಿದ್ಯುತ್ ಸಂಪರ್ಕ ನೋಡೋದಕ್ಕೆ ಪ್ರತಿಯೊಂದನ್ನು ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗ ಇದೆ. ಆಯೋಗ ಏನು ನಿರ್ದೇಶನವನ್ನ ಕೊಡುತ್ತದೆ, ಆ ನಿರ್ದೇಶನದಂತೆ ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು. 3/4/2025 ಹಿಂದೆ ಆಯೋಗದ ಒಂದು ಆದೇಶ ಇತ್ತು. ಏನು ಆಯೋಗದ ಆದೇಶ ಇತ್ತು, ನೀವು ಯಾವುದಕ್ಕೆ ಒಂದು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಬೇಕು ಅಂದ್ರೆ ಒಂದು ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು, ಮತ್ತೆ ಒಂದು ಬಿಲ್ಡಿಂಗ್ ಅನ್ನ ಆರ್ಕಿಟೆಕ್ಟ್ ಪ್ಲಾನ್ ಅನ್ನ ಕೊಡಬೇಕು, ನಿಮಗೆ ವಿದ್ಯುತ್ ಸಂಪರ್ಕವನ್ನ ಕೊಡ್ತೀವಿ ಅಂತ 13/1/2023 ಆದೇಶವನ್ನ ಆಯೋಗ ಆದೇಶವನ್ನು ಮಾಡಿದೆ. 13/1/2023 KERC ಆದೇಶದಲ್ಲಿ ಕ್ಲಿಯರ್ ಆಗಿದೆ. ಆ ಕೋರ್ಟ್ ಆರ್ಡರ್ ಇದೆ ವಾಣಿಜ್ಯ ಮತ್ತು ಗೃಹ ಬಳಕೆ ಕಟ್ಟಡಗಳು ಅಂತ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಂದು 5 HP ಕರೆಂಟ್ ತಗೋಬೇಕು ಅಂದ್ರೂ ಕರೆಂಟ್ ಕೊಡ್ತಾರೆ. ಇವತ್ತು ನಮ್ಮ ರಾಜ್ಯ ಬಿಟ್ಟು ಎಲ್ಲ ಉದ್ಯಮಿಗಳು ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಕರೆಂಟ್ ತಗೋಬೇಕಾದ್ರೆ ಅಷ್ಟೊಂದು ಪ್ರೊಸೀಜರು, ನೋವುಗಳು, ಈ ಇಂಧನ ಇಲಾಖೆಯಲ್ಲಿ ಆಗ್ತಿರುವಂತ ತೊಂದರೆಗಳು, ಇದನ್ನೆಲ್ಲ ನೋಡಿ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಿಂತೋಗಿದೆ. ಹಾಗೆ ಈ OCಯಿಂದ ಏನೇನು ತೊಂದರೆ ಆಗಿದೆ, ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಅಷ್ಟೇ ತೊಂದರೆ ಇಲ್ಲ. ಇವತ್ತು ಕಟ್ಟಡ ನಿರ್ಮಾಣ ಮಾಡುವಂತ ಎಲ್ಲ ಕಾಮಗಾರಿಗಳು 60% ಸ್ಥಗಿತಗೊಂಡಿದೆ. ಅಸಂಘಟಿತ ಲಕ್ಷಾಂತರ ಕಾರ್ಮಿಕರು, ಗಾರೆ ಕೆಲಸ ಮಾಡಂತವ್ರು, ಪ್ಲಂಬಿಂಗ್ ಮಾಡಂತವ್ರು, ಹಾಗೆ ಬಾರ್ ಬೆಂಡಿಂಗು, ಮತ್ತೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರು ವೆಹಿಕಲ್ಸ್ಗಳು, ಲಕ್ಷಾಂತರ ವಿದ್ಯುತ್ ಗುತ್ತಿಗೆದಾರ, ಲಕ್ಷಾಂತರ ಜನಗಳಿಗೆ ಈ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಸರ್ಕಾರ ನಿರುದ್ಯೋಗಕ್ಕೆ ಕಾರಣಕರ್ತವಾಗಿದೆ. ಹಾಗೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಕಾನೂನನ್ನ ಜಾರಿ ಮಾಡುವ ಮೊದಲು ಅದಕ್ಕೆ ಬೇಕಾದಂತ ರೂಪರೇಷೆಗಳು, ಕಾನೂನುಗಳನ್ನ ರೆಡಿ ಮಾಡಿ ಜಾರಿ ಮಾಡೋದನ್ನ ನಾವು ನೋಡಿದೀವಿ. ಇವತ್ತವರೆಗೂ 5 ತಿಂಗಳಾಯ್ತು ಜಾರಿ ಮಾಡಿ. ಏಪ್ರಿಲ್ ಇಂದ 5ನೇ ತಿಂಗಳು ನಡೀತಾ ಇದೆ. ಪ್ರತಿದಿನ ಒಂದೊಂದು ಸ್ಟೇಟ್ಮೆಂಟ್ ಬರ್ತಿದೆ. ನಿಮ್ಮ ಮೀಡಿಯಾದಲ್ಲಿ ಹೇಳಿದ್ರು 30-40 ಕಟ್ಟಡಗಳಿಗೆ 3 ಫ್ಲೋರ್ ಇದ್ರೆ
ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಏನು ಅದೊಂದಷ್ಟು ಪ್ರಚಾರ ಆಯಿತು. ಅದಕ್ಕೆ ಬೇಕಾದಂತ ಮಾರ್ಗಸೂಚಿಗಳು ರೆಡಿ ಆಗಿಲ್ಲ. ತುಂಡು ಗುತ್ತಿಗೆ ಬಗ್ಗೆ ನಾವು ಹಿಂದಿಂದನೂ ಮಾಡಿ ಹಿಂದಿದ್ದಂತ ಸರ್ಕಾರಗಳು ನಮಗೆ ಆದೇಶವನ್ನು ಕೊಟ್ಟು ಕೆಲಸಗಳನ್ನ ಕೊಡ್ತಾ ಇತ್ತು. ಮೊನ್ನೆ ಬೆಸ್ಕಾಂ ಅಲ್ಲಿ ಸುಮಾರು 900 ಕೋಟಿಯ ಬೃಹತ್ ಟೆಂಡರ್ಗಳನ್ನ ಕರೆದ್ರು. ನಾವು ಅದನ್ನು ಹೋಗಿ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟು ಸ್ವಲ್ಪ ಇಶ್ಯೂ ಮಾಡಿದಾಗ ಅದನ್ನು ಹೋಲ್ಡ್ ಮಾಡಿದ್ದಾರೆ. ಇಲ್ಲೇ ಇವ್ರನ್ನೆಲ್ಲ ಕರೆದು ಸ್ಥಳೀಯರಿಗೆ ಏನು ಕಾಮಗಾರಿಗಳನ್ನ ಕೊಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಸೂಕ್ತ ಸುತ್ತೋಲೆಯನ್ನು ನೀಡಿದ ನಂತರ ಟೆಂಡರ್ ಮಾಡೋಣ ಅಂತ ನಿಲ್ಲಿಸಿದ್ದಾರೆ. ದಯವಿಟ್ಟು ನಾನು ಮಾನ್ಯ ಇಂಧನ ಸಚಿವರು ಹಾಗೆ ಇಂಧನ ಇಲಾಖೆಯ ಅಪಾರ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ಲಕ್ಷಾಂತರ ಗುತ್ತಿಗೆದಾರರು ಈ ಒಂದು ವೃತ್ತಿಯನ್ನು ನಂಬಿ 30 ಲಕ್ಷಕ್ಕೂ ಅಧಿಕ ಜನ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಕೂಡಲೇ ನಮ್ಮ ಪದಾಧಿಕಾರಿಗಳನ್ನ ಕರೆದು ನಮಗೆ ನ್ಯಾಯಸಮ್ಮತವಾಗಿ ಏನೇನು ಸವಲತ್ತುಗಳನ್ನ ಕಾನೂನು ಬಿಟ್ಟಲ್ಲ, ಕಾನೂನು ಅಡಿಯಲ್ಲಿ ಏನೇನು ಸವಲತ್ತುಗಳನ್ನ ಕೊಡ್ಬೋದು, ತುಂಡು ಗುತ್ತಿಗೆ ಇರ್ಬೋದು, ನಾವು ಕೇಳಿರುವಂಥ ಡಿಮ್ಯಾಂಡ್ಸ್ಗಳನ್ನ ಈಡೇರಿಸ್ಕೊಡ್ಬೇಕು. ಇವೆಲ್ಲವನ್ನ ತಾವುಗಳು ನಮಗೆ ನ್ಯಾಯವನ್ನು ಕೊಡದೆ ಹೋದರೆ 20ನೇ ತಾರೀಕು ಆಗಸ್ಟ್ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇವತ್ತನೇ ಆ ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದೀವಿ ಅಂತ ಈ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೀವಿ. ಇದನ್ನು ಕೂಡ ಎಲ್ಲೂ ಇಂಪ್ಲಿಮೆಂಟ್ ಮಾಡಿಲ್ಲ. ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡಿ ಇದನ್ನ ಗ್ರಾಹಕರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ಈ ಒಂದು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಬಹಳ ಅನಾನುಕೂಲವನ್ನು ಅನುಸರಿಸ್ತಾ ಇದ್ದಾರೆ ಈಗ ನಮ್ಮ ಗ್ರಾಹಕರು. ಇದನ್ನ ನೋಡಿ, ಆಮೇಲೆ ಇಲ್ಲಿ ಈ MS ಬಿಲ್ಡಿಂಗ್ ಅಂತ ಬರ್ತವೆ, ಈ ಲೋಡ್ ಅಂತ ಬರುತ್ತೆ, LT ಲೋಡ್ HP ಲೋಡ್ ಅಂತ ಬರುತ್ತೆ. ಈ LT ಲೋಡಲ್ಲಿ ಬಹಳ ತಾರತಮ್ಯಗಳಿದೆ. ನಮ್ಮ ಕರ್ನಾಟಕದಲ್ಲಿ ಬರೀ 25 ಕಿಲೋವ್ಯಾಟ್ ಅಥವಾ 35 ಕಿಲೋವ್ಯಾಟ್ ಕೊಟ್ಬಿಟ್ಟು ಅದ ನಂತರ ಅದನ್ನು ಸರಿಪಡಿಸುವಂತದ್ದು ಆಗ್ಬೇಕಾಗಿದೆ. ಈ ಲಾಸ್ ಹಣವನ್ನ ಯಾರ ಮೇಲೆ ಹಾಕ್ತೀರಾ? ಮುಂದೆ ಇದೇ ಗ್ರಾಹಕರ ಮೇಲೆ ಹೊರೆ ಆಗ್ತದೆ. ಪ್ರತಿ ತಿಂಗಳು 40-50 ಕೋಟಿ ಲಾಸ್ ಆಗ್ತಾ ಇದೆ. ಈಗಲೇ 3-4 ಸುಮಾರು 300-400 ಕೋಟಿ ಲಾಸ್ ಆಗಿದೆ. ಪ್ರತಿಭಟನೆ 20ನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಆ ಪ್ರತಿಭಟನೆಗೂ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ನಾವು ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟಕ್ಕೆ ಒಂದು ನಾಯಕತ್ವದ ಅಡಿಯಲ್ಲಿ ನಾವು ಹೋರಾಟಕ್ಕೆ ವೇದಿಕೆಯನ್ನು ಮಾಡ್ತೀವಿ. ಅಲ್ಲ, ಪ್ರತಿಭಟನೆಯಲ್ಲಿ ವಿದ್ಯುತ್ ವ್ಯತ್ಯಾಸ ಆಗಲ್ಲ ಸರ್. ನಮ್ಮನ್ನೇ ಸ್ಥಗಿತಗೊಳಿಸ್ಬೋದು. ಈಗಾಗಲೇ ಎಲ್ಲ ವರ್ಕ್ಗಳು ಆಗಿದೆ. ಬಟ್ ಸರ್ಕಾರ ಅಸಂಘಟಿತ ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾಗಿದೆ. ಅವರಿಗೆ ವಿದ್ಯುತ್ ಕೆಲಸ ಮಾಡೋಕ್ಕೆ ಕೆಲಸ ಇಲ್ಲ. ಅವರ ಜೀವನ ನಿರ್ವಹಣೆಗಳು ತೊಂದರೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಹಾಹಾಕಾರಗಳು ಜಾಸ್ತಿ ಆಗ್ತದೆ. ಯಾವಾಗ ನೋವುಗಳು ಅಥವಾ ಮನುಷ್ಯನಿಗೆ ಕಷ್ಟಗಳು ಜಾಸ್ತಿ ಆದಾಗ ಪ್ರತಿಭಟನೆಯ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಆಗ್ತದೆ. ನಿಮ್ಮ ಹೆಸರು? ರಾಜ್ಯಾಧ್ಯಕ್ಷರು KSLSA ಬೆಂಗಳೂರು. ಧನ್ಯವಾದ.